ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ಕಾರ ಅನುಮೋದನೆ ಸಿಕ್ಕಿದೆ. ಸಂಪುಟದಲ್ಲಿ 12 ದಿನ ರಜೆ ನೀಡೋದಕ್ಕೆ ಸರ್ಕಾರ ಅನುಮೋದನೆ ಕೂಡ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಮಹಿಳೆಯರು ಅಗತ್ಯದ ದಿನಗಳಲ್ಲಿ ರಜೆಗಳನ್ನು ತೆಗೆದುಕೊಳ್ಳಬೇಕು. ಹೆಣ್ಣು ಮಕ್ಕಳ ಪರವಾಗಿ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ. ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಸಂಪುಟ ಸಭೆ ಬಳಿಕ ಮಾಹಿತಿ ಕೊಟ್ಟಿದ್ದಾರೆ. ಋತುಚಕ್ರದ ರಜೆ ಕೊಡೋದಕ್ಕೆ ಅಂತ ಸರ್ಕಾರ ಈಗಾಗಲೇ ಅನುಮೋದನೆ ಕೂಡ ಕೊಟ್ಟಿದೆ. ಸಂಪುಟದಲ್ಲಿ 12 ದಿನ ರಜೆ ನೀಡೋದಕ್ಕೆ ಅನುಮೋದನೆ ಕೊಡಲಾಗಿದೆ. ಹೀಗಾಗಿ ಮಹಿಳೆಯರು ತಮಗೆ ಅಗತ್ಯವಾಗಿರುವಂತಹ ದಿನಗಳೇನಿದೆ ಅದರಲ್ಲಿ ರಜೆ ತೆಗೆದುಕೊಳ್ಳಬೇಕು. ಹೆಣ್ಣು ಮಕ್ಕಳ ಪರವಾಗಿ ನಮ್ಮ ಸರ್ಕಾರ ಇದೆ ಅಂತ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸರ್ಕಾರ ಮಹಿಳೆಯರಿಗೆ ರಜೆ ಕೊಡೋದಕ್ಕೆ ಏನೆಲ್ಲ ನಿರ್ಧಾರಗಳನ್ನು ಕೈಗೊಳ್ತು, ಏನೆಲ್ಲ ಚರ್ಚೆ ಆಯಿತು, ಈ ಎಲ್ಲ ಚರ್ಚೆಗಳ ಬಳಿಕ ಇದೀಗ ಸಂತೋಷ್ ಲಾಡ್ ಅವರು ಕೂಡ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಋತುಚಕ್ರದ ರಜೆಗೆ ಸರ್ಕಾರ ಈಗಾಗಲೇ ಅನುಮೋದನೆ ಕೊಟ್ಟಿದೆ. ಸರ್ಕಾರ ಇದಕ್ಕೆ ಅನುಮೋದನೆ ಕೊಡಬೇಕಾಗಿತ್ತು. ರಾಜ್ಯ ಸರ್ಕಾರ ಈಗಾಗಲೇ ಇದನ್ನು ಅನುಮೋದಿಸಿದೆ. ಸಂಪುಟದಲ್ಲಿ 12 ದಿನ ರಜೆ ನೀಡೋದಕ್ಕೆ ಅನುಮೋದನೆ ಕೊಟ್ಟಿದೆ ರಾಜ್ಯ ಸರ್ಕಾರ. ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮಹಿಳೆಯರು ತಮಗೆ ಅಗತ್ಯವಾಗಿರುವಂತಹ ಆ ದಿನಗಳಲ್ಲಿ ಮಾತ್ರ ರಜೆ ತೆಗೆದುಕೊಳ್ಳಬೇಕು. ಹೆಣ್ಣು ಮಕ್ಕಳ ಪರವಾಗಿ ನಮ್ಮ ಸರ್ಕಾರ ಇದೆ. ನಮ್ಮ ಸರ್ಕಾರ ಹೆಣ್ಣು ಮಕ್ಕಳ ಪರವಾಗಿ ಈ ನಿರ್ಧಾರ ತೆಗೆದುಕೊಂಡಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ. ವರ್ಷದಲ್ಲಿ 12 ದಿನ ಪೇಡ್ ಲೀವ್ ಅಂತ ಹೇಳಿ ಒಂದು ಹೊಸ ಪಾಲಿಸಿ ಇವತ್ತು ಸರ್ಕಾರ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ವಿಶೇಷವಾಗಿ ಹೆಣ್ಮಕ್ಳು ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು ಬಿಟ್ಟರೆ ಎಲ್ಲದಿದೆ, ಬರೀ ಗಾರ್ಮೆಂಟ್ ಇಂಡಸ್ಟ್ರಿ ಅಂತಲ್ಲ, ಹೆಣ್ಮಕ್ಳು ಆ ಒಂದು ಸಂದರ್ಭದಲ್ಲಿ ಏನು ಮೆನ್ಸ್ಟ್ರಿಯಲ್ ಪೀರಿಯಡ್ ಇರ್ತದೆ ಆ ಸಂದರ್ಭದಲ್ಲಿ ಅವರು ಯಾವ ದಿವಸ ಬೇಕಿದೆ ಅವ್ರದ್ದು ಒಂದು ದಿವಸ ಲೀವ್ ತೊಗೋಬೇಕಂತಕ್ಕಂಥದ್ದು ಇದು ಒಂದು ಸಮರ್ಪಕವಾದಂಥ ಒಂದು ಚರ್ಚೆ ಮಾಡಿ ಒಂದು ಅಧ್ಯಯನ ಮಾಡಿ ಲಾ ಕಮಿಷನ್ ರಿಪೋರ್ಟ್ ಕೂಡ ಅವರೊಂದು ಬಿಲ್ಲೇ ಮಾಡಿದರು. ಅದಂತ ತಕ್ಷಣ ನಾವೊಂದು ವರದಿ ಮಾಡಿದ್ವಿ. ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಸುಮಾರು 75 ವರ್ಗದ ಬೇರೆ ಬೇರೆ ಜನರು ಬಂದಾಗ ಸುಮಾರು ಭಾಳಷ್ಟು ಜನರು ಇದ್ರ ಬಗ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದರು. ಇವತ್ತು ಅದನ್ನು ಸರ್ಕಾರ ನಮ್ಮ ಸಚಿವ ಸಂಪುಟ ಅದಕ್ಕೆ ಅನುಮೋದನೆ ಕೊಟ್ಟಿದೆ. ಹಂಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಪ್ರೋಗ್ರೆಸಿವ್ ಬಿಲ್ ಅಂತ ನಾನು ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ.